ಅಲ್ಲ ಹಂಗಂದ್ರೆ ಸುರ್ಜೇವಾಲಾ ಬಂದಿದ್ದು ಇವೆಲ್ಲ ಒಂದು ರೀತಿ ಸರ್ಕಸ್ ಅಂತ ಪಬ್ಲಿಕ್ ಅಲ್ಲಿ ಅಂತ ಚರ್ಚೆ ನಡೀತದೆ ಸರ್. ಸರ್ಕಾರದಲ್ಲಿ ಈ ಮಟ್ಟದಲ್ಲಿ ಗೊಂದಲಗಳು, ನಿಮ್ಮ ಸರ್ಕಾರದ ಒಂದು ಸಣ್ಣ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ಶಕ್ತಿ ನಿಮ್ಮ ಮುಖ್ಯಮಂತ್ರಿ. ಸರ್ಕಸ್ ನಡೆಸಕ್ಕೆ ಇಲ್ಲಿ ಯಾರು ಪ್ರಾಣಿಗಳಿಲ್ಲ. ಅವರು ಒಂದ್ಸಲ ಜನಗಳ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ. ಯಾಕಂದ್ರೆ ಬಹಳ ದಿವಸ ಆಗಿತ್ತು ಅವ್ರಿಗೆ ಕರ್ನಾಟಕಕ್ಕೆ ಬಂದು. ಕೆಲವು ಸದಸ್ಯರು ಅವರ ಕುಂದುಕೊರತೆಗಳನ್ನ ಹೇಳಲಿಕ್ಕೋಸ್ಕರ ಕರ್ಸ್ಕೊಂಡು ಮಾತಾಡಿದ್ದಾರೆ. ತಪ್ಪೇನಿಲ್ಲ. ಇದು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯ. ಆ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅನುದಾನ ಕೊಡೋದು ಸಿಎಂ ಡಿಸಿಎಂ, ಆದ್ರೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ ಅಂದ್ರೆ ಏನ್ ಸಂದೇಶ ಸರ್? ಅಹವಾಲು ಏನು ಸ್ವೀಕಾರ ಮಾಡಲಿಲ್ಲ. ನಿಮ್ಮ ಕುಂದುಕೊರತೆಗಳೇನು ಅಂತ ಹೇಳಿ ಕೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಡೆಪ್ಟಿ ಮುಖ್ಯಮಂತ್ರಿಗಳ ಮುಂದೆ ಹೇಳೋಷ್ಟು ಧೈರ್ಯ ಮಾಡದೇ ಇರೋ ಸಂದರ್ಭದಲ್ಲಿ ಅವರು ಕೇಳಿರ್ತಾರೆ, ಇದು ಅವ್ರು ಬಿಟ್ಟೇನಾದರೂ ಇದೆಯಾ ಅಂತ ಹೇಳಿ. ಕಡೆಗೆ ಅದೇನೂ ಇಲ್ಲ, ಬ್ಯಾಲೆನ್ಸ್ ಶೀಟು ಸರಿ ಹೋಗಿದೆ ಅಂತ ಅಷ್ಟೇ. ಸರ್, ಈಗ ಫೈನಲಿ ಇದರಲ್ಲಿ ಸಿಎಂ ಅಧಿಕಾರ ಹಂಚಿಕೆ ವಿಚಾರವಾಗಿ ಏನು ಚರ್ಚೆ ನಡೆದಿಲ್ವಾ ಸರ್ ಹೈಕಮಾಂಡ್ ಲೆವೆಲ್ ಅಲ್ಲಿ? ಈಗ ಸಿದ್ದರಾಮಯ್ಯನವರು ಹೇಳಿದ್ದೆ ಫೈನಲ್ ಅಂತನಾ? ಟಿವಿನಲ್ಲಿ ಚರ್ಚೆ ನಡೀತಾ ಇದೆ. ಎಷ್ಟು ದಿವಸ ಚರ್ಚೆ ನಡೆಯುತ್ತೆ ಅನ್ನೋದು ನೋಡ್ತಾ ಇರೋಣ ಅಷ್ಟೇ. ಅಲ್ಲ ಸರ್, ನೀವು ಎಸಿಸಿ ಲೆವೆಲ್ ಅಲ್ಲಿ ಐಡೆಂಟಿಫೈ ಆಗಿದ್ದೀರಾ? ಅಲ್ಲ, ಹೈಕಮಾಂಡ್ ಲೆವೆಲ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ಮೇಲೆ ನಾನೇನು ಹೇಳಕ್ಕಾಗೋದಿಲ್ಲ. ನಾನು ಅವ್ರ ಕೆಳಗಡೆ ಇರ್ತಕ್ಕಂಥ ಒಬ್ಬ ಮೆಂಬರು. ಆದ್ರಿಂದ ಟಿವಿನಲ್ಲಿ ಚರ್ಚೆ ಆಗ್ತಾ ಇರಲಿ. ನಾವು ಸ್ವಲ್ಪ ಮನೋರಂಜನೆ ನಮಗೂ ಸಿಗ್ತಾ ಇರುತ್ತೆ. ಅಲ್ಲಲ್ಲ, ನಮಗೂ ಮನೋರಂಜನೆ ಇರುತ್ತೆ. ಆ ಮನೋರಂಜನೆ ನಾವು ನೋಡ್ತಾ ಇದ್ದೀವಿ. ಡಿಕೆಶಿ ಭೇಟಿ ಆದ್ರಿ ಸರ್? ಡಿಕೆಶಿ ಅವ್ರನ್ನ ಭೇಟಿ ಆಗಿರೋದು ಜುಲೈ 15ನೇ ತಾರೀಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಒಂದು ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಹಿಂದುಳಿದ ವರ್ಗದ ನಾಯಕರನ್ನ ಇಲ್ಲಿ ಆಹ್ವಾನಿಸಿದ್ದಾರೆ. ಆ ಹಿಂದುಳಿದ ವರ್ಗದವ್ರ ಜೊತೆ ಒಂದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಯಾವ ಕ್ರಮ ತೆಗೆದುಕೊಳ್ಬೇಕು, ರೋಡ್ ಮ್ಯಾಪ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಇದೊಂದು ಕರೆದಿದ್ದಾರೆ. ಅದಕ್ಕೋಸ್ಕರ ಶಿವಕುಮಾರ್ ಅವರು ಅಧ್ಯಕ್ಷರು ಕಾಂಗ್ರೆಸ್ ಆಫೀಸಲ್ಲಿ ಆ ಮೀಟಿಂಗ್ ನಡೆಯೋದು ಭಾರತ್ ಜೋಡೋ ಭವನ್ನಲ್ಲಿ. ಆದ್ದರಿಂದ ಅವ್ರಿಗೆ ನಾನೊಬ್ಬ ಹಿರಿಯ ಸದಸ್ಯನಾಗಿರೋದ್ರಿಂದ ಅವ್ರಿಗೂ ಹೋಗಿ ಹೇಳಿದೆ, ಈ ಥರ ನಡೀತಾ ಇದೆ, ಅದಕ್ಕೆ ಏನೇನು ಸೌಕರ್ಯಗಳು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳಿ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಹಿಂದುಳಿದ ವರ್ಗದ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಡ್ವೈಸರಿ ಕೌನ್ಸಿಲ್ ಇರ್ತಕ್ಕಂಥದ್ದು ಅದು ಅಧಿಕೃತವಾಗಿರ್ತಕ್ಕಂಥದ್ದು. ಅದು ಬೇರೆ ಏನೂ ಅಲ್ಲ, ಅಧಿಕೃತವಾಗಿ. ಸಿದ್ದರಾಮಯ್ಯನವರು ಅದರಲ್ಲಿ ಸದಸ್ಯರು, ಹಿಂದುಳಿದ ವರ್ಗದ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು. ಅಡ್ವೈಸರಿ ಕೌನ್ಸಿಲ್ ಅಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ. ಮೊದಲನೇ ಮೀಟಿಂಗ್ ಅಲ್ಲೇ ಆಗಲಿ, ಆಮೇಲೆ ಬೇರೆ ರಾಜ್ಯದಲ್ಲಿ ಮಾಡೋಣ ಅಂತ ಹೇಳಿ. ಆದ್ರಿಂದ ಅದರಲ್ಲಿ ನಾನು ಇದ್ದೀನಿ ಅದರಲ್ಲಿ. ಎಲ್ಲರೂ ಸಹ ಇದ್ದಾರೆ. ಒಟ್ಟು 5 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಒಂದು 7 ಜನ ಮಾಜಿ ಕೇಂದ್ರ ಸಚಿವರು ಇದ್ದಾರೆ, ಒಂದು 30 ಜನ ಮಾಜಿ ಲೋಕಸಭಾ ರಾಜ್ಯಸಭಾ ಸದಸ್ಯರಿದ್ದಾರೆ. ಒಟ್ಟು 60 ಜನ ಬರ್ತಾ ಇದ್ದಾರೆ. 60 ಜನಗಳಲ್ಲಿ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಹಿಂದುಳಿದ ವರ್ಗದವರು ಅಂತೇಳಿ. ಈಗಾಗಲೇ ಜಾತಿ ಜನಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿರೋ ಸಂದರ್ಭದಲ್ಲಿ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಹಿರಿಯರಲ್ಲಿ ಚರ್ಚೆ ಮಾಡಿ ಆನಂತರ ಪಕ್ಷಕ್ಕೆ ಅದನ್ನ ಆ ಸಲಹೆ ಸೂಚನೆಗಳನ್ನು ಕೊಡ್ತೇವೆ.